ರೈತರನ್ನ ಸಂಕಷ್ಟಕ್ಕೆ ದೂಡಿದೆ ಬೆಣ್ಣೆಹಳ್ಳ ಅಬ್ಬರಕ್ಕೆ ಸೇತುವೆಯೇ ಕೊಚ್ಚಿ ಹೋಗಿದೆ. ನರಗುಂದದ ಹದಲಿ ಗ್ರಾಮದ ಸೇತುವೆ ಧ್ವಂಸ ಆಗಿದೆ. ಬೆಣ್ಣೆಹಳ್ಳ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಬೆಣ್ಣೆಹಳ್ಳ ಅಬ್ಬರಕ್ಕೆ ಸೇತುವೆಯೇ ಕೊಚ್ಚಿ ಹೋಗಿದೆ. ಜಮೀನಿಗೆ ಹೋಗೋದಕ್ಕಾಗದೆ ರೈತರು ಪರದಾಡ್ತಾ ಇದ್ದಾರೆ. ಕೊಚ್ಚಿ ಹೋದ ಸೇತುವೆ ಇಂದಾಗಿ ಸಂಪರ್ಕವೇ ಬಂದ್ ಆಗಿದೆ. ಕಿತ್ತು ಹೋದ ಸೇತುವೆಗೆ ಪೈಪ್ ಅನ್ನ ಅಳವಡಿಸಿದ್ರು. ಬೆಣ್ಣೆಹಳ್ಳದ ಅಬ್ಬರಕ್ಕೆ ಜಮೀನೇ ಮುಳುಗಡೆಯಾಗಿದೆ. ಮಳೆ ನಿಂತರೂ ಕೂಡ ಜಮೀನಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ರೈತರಿಗೆ. ಬಿತ್ತನೆ ಕಾರ್ಯ ಮಾಡೋದಕ್ಕಾಗದೆ ರೈತರು ಪರದಾಡ್ತಾ ಇದ್ದಾರೆ. ಬೆಣ್ಣೆಹಳ್ಳದ ಅಬ್ಬರದಿಂದಾಗಿ ರೈತರು ಅಕ್ಷರಶಃ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ನಾವೀಗ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಿಂದ ಅನೇಕ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ರಸ್ತೆ ಈಗ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ತಾವೇನು ಗಮನಿಸ್ತಾ ಇದ್ದೀರಿ, ಹದಲಿಯಿಂದ ಹೊಳೆ ಆಲೂರಿನ ಮಧ್ಯದಲ್ಲಿರ್ತಕ್ಕಂತಹ ಸೇತುವೆ ಇದು. ಈ ಸೇತುವೆ ಕಿರು ಸೇತುವೆ ಏನಿತ್ತು, ಇದನ್ನು ತಾತ್ಕಾಲಿಕವಾಗಿ ಪೈಪ್ ಹಾಕಿ ಈ ರೀತಿ ರೆಡಿ ಮಾಡಲಾಗಿತ್ತು. ಆದರೆ ಈ ಹಳ್ಳದ ಅಬ್ಬರಕ್ಕೆ ತಾವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದನ್ನು ಜಾಲಿ ಹಳ್ಳ ಅಂಥೇಳಿ ಕರೆಯಲಾಗುತ್ತೆ. ಬೆಣ್ಣೆಹಳ್ಳದ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕ ಹಳ್ಳ ಇದು. ಈ ಹಳ್ಳ ಮುಂದೆ ಬೆಣ್ಣೆಹಳ್ಳವನ್ನು ಸೇರುತ್ತೆ. ಜಾಸ್ತಿ ಅಂದರೆ ಬೆಣ್ಣೆಹಳ್ಳದ ಪ್ರವಾಹ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಇದು ರಿಟರ್ನ್ ಆಗಿ ಈ ರೀತಿ ಬರುತ್ತೆ. ಬಂದ ಸಂದರ್ಭದಲ್ಲಿ ಈ ರೀತಿ ಅಸ್ತವ್ಯಸ್ತ ಉಂಟಾಗಿದೆ. ಸಂಪೂರ್ಣವಾಗಿ ಇಲ್ಲಿಯೇ ಒಂದು ಸೇತುವೆ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅವ್ಯವಸ್ಥೆ ಆಗಿದೆ. ಗ್ರಾಮಸ್ಥರು ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಯಾವಾಗ ಇದು ಸಮಸ್ಯೆ ಆಗಿದ್ದು? ಇಲ್ಲಿ ಬಂದು ಏನಾದರೂ ಅಧಿಕಾರಿಗಳು ನೋಡ್ಕೊಂಡು ಹೋದ್ರೆ ಹೆಂಗೆ? ಸರ್, ಇದು ಬೆಣ್ಣೆಹಳ್ಳ ಬಂದು ಮೊನ್ನೆ ಎಲ್ಲ ಫೂಲ್ ಕಿತ್ತು ಹೋತ್ರಿ. ಯಾವ ಅಧಿಕಾರಿಗಳು ಬಂದಿಲ್ಲ. ಆದರೆ ನಾವು ಗೌರ್ಮೆಂಟ್ನವ್ರಿಗೆ ಏನು ಹೇಳೋದಂತಂದ್ರೆ, ಅವ್ರು ಪರಿಹಾರ ಕೊಡಲಿಲ್ಲ ಅಂದರೂ ಚಿಂತೆ ಇಲ್ಲ, ಪರಿಹಾರ ಕೊಡಲಿಲ್ಲ ಅಂದರೂ ಚಿಂತೆ ಇಲ್ಲ. ಮತ್ತು ಜರೂರು ಇದನ್ನು ನಮ್ಗೆ ರೋಡ್ ಮಾಡಿ ಕೊಟ್ಟುಬಿಟ್ರೆ ನಮ್ಗೆ ಅದು ದೊಡ್ಡ ಉಪಕಾರ ಆಗುತ್ತೆ. ಇಲ್ಲಿಂತ ಹೆಚ್ಚು ಕಮ್ಮಿ ಹೊಳೆಯಾಲ್ಗೆ ಹೋಗೋ ರೋಡ್ ರೀ ಇದು. ಇಲ್ಲಿಂತ ತಳಗಡೆ ಒಂದು 800 ಎಕರೆ ಜಮೀನು ಐತ್ರಿ ಇಲ್ಲಿ. ಅದಕ್ಕೆ ಈಗ ಅವರು ರೈತರಿಗೆ ಇಲ್ಲೆಲ್ಲ ಹೆಚ್ಚು ಕಮ್ಮಿ ಇಲ್ಲಿ ಈ ಕಡೆ ಇರೋ ಜಮೀನೆಲ್ಲ ಸರ್ಕಾರನೂ ಅದಾವೆ. ಅದು ನಮ್ಮ ಪರಿಹಾರ ಕೊಡಲಿಲ್ಲ ಅಂದರೂ ಚಿಂತೆ ಇಲ್ಲ. ನಮ್ಮ ಜರೂರು ಇದು ರೋಡ್ ಮಾಡಿಕೊಟ್ರೆ ನಮ್ಗೆ ಭಾಳ ಅನುಕೂಲ ಆಗುತ್ತೆ. ಅದಕ್ಕೆ ನಿಮ್ಮ ಪರವಾಗಿ ನಾವು ಅವ್ರಿಗೆ ನೀವೇ ವರದಿ ಮಾಡಿಕೊಡ್ರಿ. ಈಗ ಗೌಡ್ರು, ಎಷ್ಟು ದಿವಸ ಆಯ್ತು ಸಮಸ್ಯೆ ಆಗಿ? ಇಲ್ಲೇನು ಬಂದಿದ್ರೆ ಹೆಂಗೆ ರೀ? ಈಗ ಇಲ್ಲಿ ಯಾರೂ ಬಂದಿಲ್ಲ. ಈಗ ಹಾಗೆ 15 ದಿವಸ ಆಯ್ತು. ಹೆಸರು ಬಿತ್ತಿದ್ವಿ, ಊರಿಗೆ ಬಂದ್ವಿ, ಮಳೆ ಆಯ್ತು. ಹಾಗೆ ಹಾಳು ಬಂದು ಎಲ್ಲವೂ ಕೊಚ್ಕೊಂಡು ಹೋಗ್ಬಿಟ್ಟು ಅದಂತೂ ದೊಡ್ಡ ತ್ರಾಸು. ಅದು ಹೋಗ್ಲಿ ಹಳ್ಳಿ ಹೋಗಿ ಬದುಕು ಮಾಡ್ಬೇಕಂದ್ರೆ ಅದಕ್ಕೂ ಸಹಿತ ನಮ್ಗೆ ದಾರಿ ಇಲ್ಲ. ಕಳೆ ತೊಳೆ ತೆಗಿಬೇಕಂದ್ರೂ ಏನು ಇದನ್ನಿಲ್ಲ, ಏನಿಲ್ಲ, ಹೋಗುವಂಗಿಲ್ಲ. ಕಡೆ ಪೀಕುನು ಹೋಗ್ಬಿಟ್ಟೈತಿ. ಎಲ್ಲ ಹೋಗ್ದಾವು, ಅತ್ತಾಗಿ ತಗೋತು ಹೋದೈತಿ. ಆಟ ಅದಕ್ಕೂ ಬಾರಂತದೆ, ಎಲ್ಲ ತೆರೆದು ಹೋಗೈತಿ. ಈಗ ಟ್ರ್ಯಾಕ್ಟರ್ ಚಕ್ಡಿ ತೊಗೊಂಡು ಒಟ್ಟ ಹೋಗೋಂಗೇ ಇಲ್ಲ. ಟ್ರ್ಯಾಕ್ಟರ್ ದಾಟೋಂಗಿಲ್ಲ. ಆ ಕಡೆ ಒಂದು ಟೇಲರ್ ತರೋದಾಗಿಲ್ಲ. ಈಗ ನೀವು ಸ್ವಚ್ಛ ಮಾಡ್ಕೊಂಡು ಮತ್ತೆ ಬಿತ್ತಬೇಕಂದ್ರೂ ಟ್ರ್ಯಾಕ್ಟರ್ ಈಗ ಹೋಗಕ್ಕೆ ದಾರಿ ಇಲ್ಲ. ತೊಗೊಂಡು ಹೋಗ್ಬೇಕಂದ್ರೆ ಇಲ್ಲಿಲ್ಲ. ಎಲ್ಲೈತ್ರಿ ದಾರಿ? ನೋಡಿ ಇಲ್ಲೇ ಹೋಗ್ತಿರ್ಲಿ. ಮನುಷ್ಯರು ಹೋಗಕ್ಕೆ ಬರೋದಿಲ್ಲ. ಇನ್ನು ಗಾಡಿಯಾಗ ಹೋಗ್ಬೇಕು, ಚಕ್ಡಿಯಾಗ ಹೋಗ್ಬೇಕು, ಗಳೆ ಅಂತೂ ಹೋಗೋಲ್ಲ. ಹಿಂಗಾಗಿ ತೊಂದರೆ ಭಾಳ ಆಗೈತಿ. ಇನ್ನೇನೋ ಆದಷ್ಟು ತೀವ್ರ ನೀವು ದೊಡ್ಡ ಅಧಿಕಾರಿಗಳಿಗೆ ಮಾಡಿಸಿದ್ರೆ ನಾವು ಪೀಕ್ ಕಾಣ್ತೀವಿ. ಇಲ್ಲ ಇಲ್ಲ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳೋದು ಅಂತಂದರೆ, ನಮ್ಗೆ ಆದಷ್ಟು ಬೇಗ ರೈತರಿಗೆ ಇದೊಂದು ಸೇತುವೆ ಮಾಡಿ ಅನುಕೂಲ ಮಾಡಿ ಕೊಟ್ಬಿಟ್ರೆ ನಮ್ಗೆ ಹೊಲಕ್ಕೆ ಹೋಗಿ ಬಿತ್ತನೆ ಮಾಡೋಕೆ ದಾರಿ ಆಗುತ್ತೆ. ಈಗ ನಮ್ಮ ಎಲ್ಲ ಅಷ್ಟು ಬಿತ್ತನೆ ಮಾಡ್ಕೋದ ಕೂರ್ಗಿ ರೆಂಟೆ ಕುಂಟೆ ಎಲ್ಲ ಹೊಲ್ದಾಗ ಬಿಟ್ಟು ಬಂದೇವಿ. ಟೇಲರನ್ನು ಹೊಲ್ದಾಗ ಉಳ್ದೈತಿ, ಟ್ರ್ಯಾಕ್ಟರ್ನು ಹೊಲ್ದಾಗ ಉಳ್ದೈತಿ. ನಮಗೆ ಹೋಗಿ ನೋಡೋಕೆ ದಾರಿ ಇಲ್ಲಕ್ಕೆ ಏನಾಗ್ಯಾವ ಅನ್ನೋದು ಗೊತ್ತಿಲ್ಲ ರೀ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಪ್ಪ ಅಂತಂದ್ರೆ, ನೀವು ಈ ಭಾಗದ ಪರಿಹಾರ ಕೊಡಿಲ್ಲ ಅಂದರೂ ಅಡ್ಡಿ ಇಲ್ಲ, ಅದ ಪರಿಹಾರ ಮೊತ್ತನ ಈ ಸೇತುವೆ ಮಾಡಿ ಕೊಟ್ಟರೆ ದೊಡ್ಡ ಉಪಕಾರ ಆಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಮಗೆ ಪರಿಹಾರ ಕೊಡದೇ ಇದ್ದರೂ ಪರವಾಗಿಲ್ಲ, ಇದನ್ನು ಆದಷ್ಟು ಬೇಗ ಈ ಸೇತುವೆಯನ್ನು ರೆಡಿ ಮಾಡಿಕೊಡ್ಬೇಕು ಅನ್ನೋದು ರೈತರ ಆಗ್ರಹ ಆಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.